ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 6ರಿಂದ 9ನೇ ತರಗತಿಯ ಮಕ್ಕಳ SA2 ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು SATSನಲ್ಲಿ ಎಂಟ್ರಿ ಮಾಡುವ ಹೊಸ ಆಪ್ಷನ್ ಒಂದನ್ನು ಎನೇಬಲ್ ಮಾಡಿದ್ದಾರೆ. ಅದು ಹೇಗೆ ಅನ್ನೋದನ್ನು ಈಗ ನೋಡೋಣ. ಅದರೊಂದಿಗೆ 6ರಿಂದ 9ನೇ ತರಗತಿಯ ಮಕ್ಕಳಿಗೆ FA ಮತ್ತು SAಗಳಿಗೆ ಯಾವ ಅಂಕಗಳನ್ನು ಎಷ್ಟೆಷ್ಟು ಹೇಗೆ ನೀಡಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಿಮ್ಮ ಶಾಲೆಯ SATSನಲ್ಲಿ OTP ಹಾಕಿ ಲಾಗಿನ್ ಆದ ನಂತರ ನಾವು ಈ ಮುಂಚೆ ಎಲ್ಲ ಯಾವ ರೀತಿ CC ರಿಸಲ್ಟ್ ಆಗ್ತಾ ಇದ್ದೀವಿ ಅನ್ನೋದನ್ನು ಮೊದಲಿಗೆ ನೋಡೋಣ. ಡ್ಯಾಶ್ಬೋರ್ಡ್ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಆಗ ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ ಹೋಗಿ ಅದರಲ್ಲಿ CC ರಿಸಲ್ಟ್ಸ್ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ಸೆಕೆಂಡ್ ಆಪ್ಷನ್ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ ಅಂತಿದೆಯಲ್ಲ ಇದರಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀವಿ. ನಂತರ ಸ್ಟ್ಯಾಂಡರ್ಡ್ ಯಾವ ಸ್ಟ್ಯಾಂಡರ್ಡನ್ನು ನೀವು ಹಾಕ್ತಿದ್ದೀರೋ ಆ ಸ್ಟ್ಯಾಂಡರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀವಿ. ಸೊ ನಾನೀಗ 6 to 9 ತೋರಿಸ್ತಿದ್ದೀನಲ್ಲ ಅದಕ್ಕೋಸ್ಕರ 6 ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡ್ಕೊಳ್ತಿದ್ದೀನಿ. ನಂತರ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. FAಗಳು 4 ಇರ್ತವೆ ಮತ್ತು SAಗಳು 2. ನೀವಿಲ್ಲಿ ನೋಡ್ಬೋದು FA1 ಇಂದ ಹಿಡಿದು FA4ವರೆಗೂ ಮತ್ತು SA1 ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಬಟ್ SA2 ಅನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಅದು ಫ್ರೀಸ್ ಆಗಿದೆ. ಅಂದರೆ ನಾವು ಈ ರೀತಿಯ ವಿಧಾನದಿಂದ SA2 ಮಾರ್ಕ್ಸನ್ನು ನಾವು ಹಾಕೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರನೇ ಈಗ ಇನ್ನೊಂದು ಹೊಸ ಆಪ್ಷನನ್ನು ಎನೇಬಲ್ ಮಾಡಿದ್ದಾರೆ. ಈಗ ಇನ್ನೊಂದು ನೀವಿಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ಒಂದು ವೇಳೆ ನೀವು 1ರಿಂದ 5ನೇ ತರಗತಿ ಒಳಗಿನ ಮಕ್ಕಳ SA ರಿಸಲ್ಟನ್ನು ಹಾಕಬೇಕಾಗಿತ್ತು ಅಂತಂದರೆ ನಾನು ಎಕ್ಸಾಂಪಲ್ ಈಗ 4th ಸ್ಟ್ಯಾಂಡರ್ಡ್ ತೊಗೊಂಡು ತೋರಿಸ್ತಾ ಇದ್ದೀನಿ. ಎಕ್ಸಾಮಲ್ಲಿ FA1 FA2 FA3 FA4 SA1 SA2 ಎಲ್ಲವೂ ಕೂಡ ಈ ಮುಂಚೆ ಯಾವ ರೀತಿ ಹಾಕ್ತಿದ್ರೋ ಅದೇ ರೀತಿ ಹಾಕಬೇಕು. ಒಂದು ವೇಳೆ ನೀವು ಈ ರೀತಿ ತೊಗೊಂಡು ಸರ್ಚ್ ಕೊಟ್ಟಾಗ 4 ವಿಷಯಗಳು ಡಿಸ್ಪ್ಲೇ ಆಗಿದ್ದಿಲ್ಲ ಅಂತಂದರೆ ಮೊದಲನೇದಾಗಿ ನೀವು ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ಥರ ಮಾಡಿ ಬರುತ್ತೆ ಎಲ್ಲ ವಿಷಯಗಳು. ನೆಕ್ಸ್ಟ್ ಇನ್ನು ಉಳಿದಂತಹ 6ರಿಂದ 9ನೇ ತರಗತಿ ಆಗಿದ್ದರೆ ಇದರಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಎಕ್ಸಾಮನ್ನು FA1 FA2 FA3 FA4 SA1 ಎಲ್ಲವನ್ನು ಇದೇ ಥರನೇ ಎಂಟ್ರಿ ಮಾಡಬೇಕು. ಬಟ್ SA2 ಮಾತ್ರ ಬೇರೆ ರೀತಿಯಾಗಿ ಎಂಟ್ರಿ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ನಾನೀಗ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ 6 ಮತ್ತು 7ನೇ ತರಗತಿ ಮಾರ್ಕ್ಸ್ ಎಂಟ್ರಿಗೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡೋಣ. 6 ಮತ್ತು 7ನೇ ತರಗತಿಗೆ FA1 10 ಮಾರ್ಕ್ಸ್ ಇರುತ್ತೆ, FA2 10 ಇರುತ್ತೆ, SA1 30 ಮಾರ್ಕ್ಸ್ ಇರುತ್ತೆ, ಟೋಟಲ್ 50 ಆಗುತ್ತೆ. ಅದೇ ರೀತಿ FA3 10, FA4 10, SA2 30 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಆಗುತ್ತೆ. SA1 ಮತ್ತು SA2ಗೆ 40 ಮಾರ್ಕ್ಸ್ ರೇಟಿಂಗಲ್ಲಿ ತೊಗೋತೀವಿ, 10 ಮಾರ್ಕ್ಸ್ ಓರಲ್ ತೊಗೋತೀವಿ. ಆ 50 ಅಂಕಗಳನ್ನು 30ಕ್ಕೆ ಪರಿವರ್ತನೆ ಮಾಡ್ಕೋಬೇಕು. 30ಕ್ಕೆ ಪರಿವರ್ತನೆ ಮಾಡುವಂಥ ವಿಧಾನ ಏನಂದರೆ ಮಕ್ಕಳು 50 ಮಾರ್ಕ್ಸಿಗೆ ಎಷ್ಟು ಪಡೆದುಕೊಂಡಿರ್ತಾರೋ ಆ ಅಂಕಗಳನ್ನು ಮೇಲಿಡಬೇಕು. ಡಿವೈಡೆಡ್ ಬೈ 50 ಗುಣಿಲೆ 30 ಈ ವಿಧಾನದಿಂದ ನೀವು ಪರಿವರ್ತನೆ ಮಾಡ್ಕೋಬೋದಾಗಿದೆ. ಅದೇ ರೀತಿ 8ನೇ ತರಗತಿ ಮಾರ್ಕ್ಸ್ ಎಂಟ್ರಿಗೆ FA 10 ಅಂಕಗಳಿಗೆ, FA2 10 ಅಂಕಗಳಿಗೆ, SA1 30 ಅಂಕಗಳಿಗೆ, ಟೋಟಲ್ 50 ಅಂಕಗಳಿಗೆ ಹಾಕಬೇಕಾಗುತ್ತೆ. ಇದರಲ್ಲಿ ಏನಂತಂದರೆ ಸ್ವಲ್ಪ ವ್ಯತ್ಯಾಸ ಇದೆ. SA1ಗೆ 40 ಅಂಕ ಲಿಖಿತ ಮತ್ತು 10 ಅಂಕ ಮೌಖಿಕ ತೆಗೆದುಕೊಂಡು ಟೋಟಲ್ 50 ಅಂಕ ಆಗುತ್ತೆ. ಅದನ್ನು 30ಕ್ಕೆ ಪರಿವರ್ತನೆ ಮಾಡಿ ಹಾಕ್ತೀವಿ. ಇನ್ನು FA3 ಕೂಡ 10 ಅಂಕಗಳು, FA4 10 ಅಂಕಗಳು, SA2 30 ಅಂಕಗಳು, ಟೋಟಲ್ 50 ಅಂಕಗಳಿಗೆ ಹಾಕಬೇಕಾಗುತ್ತೆ. ಇದರಲ್ಲಿ SA2 ಈಗ ಚೇಂಜ್ ತೊಗೊಂಡಿವಿ. ಅಂದರೆ SA2ನಲ್ಲಿ ಲಿಖಿತ 50 ಅಂಕಗಳು ತೊಗೊಂಡಿದ್ದೀವಿ, ಮೌಖಿಕ 10 ಅಂಕಗಳು, ಟೋಟಲ್ 60 ಅಂಕಗಳನ್ನು 30ಕ್ಕೆ ಪರಿವರ್ತನೆ ಮಾಡಿ ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ SA1 ಪರಿವರ್ತನೆ ಮಾಡುವಾಗ ಈ ಹಿಂದೆ 6, 7 ತರಗತಿ ಯಾವ ರೀತಿ ಪರಿವರ್ತನೆ ಮಾಡಿದ್ರಲ್ಲ ಅದೇ ರೀತಿ 50ಅನ್ನು 30ಕ್ಕೆ ಪರಿವರ್ತನೆ ಮಾಡಿ ಹಾಕಬೇಕು. SA2 ಮಾಡುವಾಗ 60 ಅಂಕಗಳನ್ನು 30ಕ್ಕೆ ಪರಿವರ್ತನೆ ಮಾಡಬೇಕು. ಹೇಗೆ ಅಂತಂದರೆ ಪಡೆದ ಅಂಕಗಳನ್ನು 60ಕ್ಕೆ ಪಡೆದ ಅಂಕಗಳನ್ನು ಮೇಲಿಡಬೇಕು. ಡಿವೈಡ್ ಬೈ 60 ಇಂಟು 30 ಮಾಡಿದಾಗ ನಿಮಗೆ SA2 ಅಂಕಗಳು ಸಿಗುತ್ತವೆ. ಅದನ್ನು ನೀವು ಹಾಕ್ಬೋದು. ಇನ್ನು 9ನೇ ತರಗತಿ ಮಾರ್ಕ್ಸ್ ಎಂಟ್ರಿ ಮಾಡಲು FA1
ಇಲ್ಲಿ ಏನಂತಂದರೆ ಆ್ಯಕ್ಟಿವಿಟೀಸನ್ನು ಕೊಡ್ತಾರೆ. ಆ್ಯಕ್ಟಿವಿಟಿ 1ಗೆ 15 ಮಾರ್ಕ್ಸ್ ಇರುತ್ತೆ, ಆ್ಯಕ್ಟಿವಿಟಿ 2ಗೆ 15 ಮಾರ್ಕ್ಸು ಮತ್ತು ಒಂದು ಟೆಸ್ಟಿಗೆ 20 ಮಾರ್ಕ್ಸು, ಟೋಟಲ್ 50 ಮಾರ್ಕ್ಸ್ FA1 ತಗೋತಾರೆ. ಇದೇ ರೀತಿ ಉಳಿದೆಲ್ಲ FAಗಳು ಅಂದರೆ FA2, FA3, FA4 ಎಲ್ಲವೂ ಕೂಡ 50 ಮಾರ್ಕ್ಸ್ಗಳಿಗೆ ಈ ರೀತಿ ಮಾಡಿ ಟೋಟಲ್ 4 FA ಸೇರಿ 200 ಮಾರ್ಕ್ಸ್ ಆಗುತ್ತೆ. ಅದನ್ನು ನಾವೇನು ಮಾಡಬೇಕು ಅಂದರೆ 20 ಅಂಕಗಳಿಗೆ ಪರಿವರ್ತನೆ ಮಾಡಿಕೊಳ್ಬೇಕು. ಅದು ಹೇಗೆ ಅಂದರೆ ಇವು 200ಕ್ಕೆ ಪಡೆದಂಥ ಅಂಕಗಳನ್ನು ಮೇಲಿಟ್ಕೊಳ್ಬೇಕು, ಡಿವೈಡ್ ಬೈ 200 ಇಂಟು 20 ಮಾಡಬೇಕು. ಆಗ FAಗಳು ಟೋಟಲ್ ಅಂಕ 20ಕ್ಕೆ ಪರಿವರ್ತನೆ ಆದಂಗೆ ಆಗುತ್ತೆ. ನೆಕ್ಸ್ಟ್ SA2 ಅಲ್ಲಿ 80 ಅಂಕಗಳಿಗೆ ಲಿಖಿತ ತಗೊಳ್ತೀವಿ. ಇವರಿಗೆ ಓರಲ್ ಅಂಕಗಳು ಇರೋದಿಲ್ಲ, ಟೋಟಲ್ 80ಕ್ಕೆ ಲಿಖಿತ ತಗೊಂಡಿರ್ತೀವಿ. ಅದನ್ನು ಏನು ಮಾಡಬೇಕಾಗುತ್ತೆ ಅಂತಂದರೆ FAಗಳು ಕನ್ವರ್ಟ್ ಮಾಡಿದಂತಹ 20 ಅಂಕಗಳಿಗೆ SA2ನಲ್ಲಿ 80 ಅಂಕಗಳನ್ನು ಸೇರಿಸಿದಾಗ ರಿಸಲ್ಟ್ ಅಂದರೆ 100% ರಿಸಲ್ಟ್ಗೆ ನಾವು ಫಲಿತಾಂಶವನ್ನು ಎಂಟ್ರಿ ಮಾಡ್ಬೋದಾಗಿದೆ. ಇನ್ನೊಂದು ನೆನಪಿಡಬೇಕಾದ ಅಂಶ ಏನಂದರೆ 9ನೇ ತರಗತಿಗೆ SA1 ಅಂಕಗಳು ಫಲಿತಾಂಶಕ್ಕೆ ಸೇರೋದಿಲ್ಲ. ಈಗ SA2 ರಿಸಲ್ಟ್ ಹಾಕಲು ಬಿಟ್ಟಿರುವಂಥ ಹೊಸ ಆಪ್ಷನನ್ನು ನೋಡೋಣ. ಸೊ ಈಗ 6ರಿಂದ 9ನೇ ತರಗತಿಯ ಮಕ್ಕಳ SA2 ರಿಸಲ್ಟನ್ನು ಎಂಟ್ರಿ ಮಾಡಲು ಬಿಟ್ಟಿರುವಂತಹ ಹೊಸ ಮೆನು ಯಾವುದು ಅಂತಂದರೆ ಡ್ಯಾಶ್ಬೋರ್ಡ್ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋಗಿ ಕೆಳಗಡೆ ನಿಮಗೆ ಯುಟಿಲಿಟೀಸ್ ಕೆಳಗಡೆ SA2 ರಿಸಲ್ಟ್ ಎಂಟ್ರಿ ಅಂದರೆ SA2 ಸ್ಟೂಡೆಂಟ್ಸ್ ರಿಸಲ್ಟ್ ಎಂಟ್ರಿ ಅಂತಿದೆಯಲ್ಲ, ಈ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಇನ್ನೊಂದು SA2 ರಿಸಲ್ಟ್ ಅಂತ ಕಾಣ್ತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಡಿ. SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಈ ರೀತಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತೇಳಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಪ್ರಾಥಮಿಕ ಶಾಲೆಯಾಗಿದ್ದರೆ 6, 7 ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ನಿಮ್ಮದು ಉನ್ನತೀಕರಿಸಿದಂತಹ ಶಾಲೆಯಾಗಿದ್ದರೆ 8ನೇ ತರಗತಿ ಕೂಡ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ಹೈಸ್ಕೂಲ್ ಆಗಿದ್ದರೆ 8 ಮತ್ತು 9, 10 ಡಿಸ್ಪ್ಲೇ ಆಗುತ್ತೆ. ಸೊ ನಾನೀಗ 6ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಎಕ್ಸಾಮಲ್ಲಿ SA2 ಆಲ್ರೆಡಿ ಬಂದಿರುತ್ತೆ, ಅದನ್ನೇನು ಚೇಂಜ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಗ್ರೂಪ್ನಲ್ಲಿ ಕನ್ನಡ ಮೀಡಿಯಮ್ ಮತ್ತು ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ 2 ನೋಟ್ ಕೊಟ್ಟಿದ್ದಾರೆ, ಅದನ್ನು ನೋಡಿ. ಫಸ್ಟ್ ಒನ್, ಬಿಫೋರ್ ಎಂಟರಿಂಗ್ SA2 ರಿಸಲ್ಟ್ ಪ್ಲೀಸ್ ಎನ್ಶೂರ್ ದಟ್ FA1 to FA4 ಆ್ಯಂಡ್ SA1 ರಿಸಲ್ಟ್ಸ್ ಆರ್ ಆಲ್ರೆಡಿ ಎಂಟರ್ಡ್. ಇದರ ಅರ್ಥ ಏನಂದರೆ ನೀವು SA2 ರಿಸಲ್ಟನ್ನು ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಏನಂದರೆ4 FAಗಳನ್ನು ಮತ್ತು 1 SAಯನ್ನು ಈಗಾಗಲೇ ಮುಂಚೆ ತೋರಿಸಿದಂತಹ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಅದರಲ್ಲಿ ಹೋಗಿಬಿಟ್ಟು ಮಾಹಿತಿಯನ್ನು ಎಂಟ್ರಿ ಮಾಡಿರಬೇಕಾಗುತ್ತೆ. ಅದಾದ ನಂತರ ನೀವು SA2 ರಿಸಲ್ಟನ್ನು ಹಾಕಬೇಕಾಗುತ್ತೆ. ಆ ರಿಸಲ್ಟನ್ನು ಹಾಕೋದಕ್ಕಿಂತ ಮುಂಚೆ ಅಸೈನ್ ಮತ್ತು ಅಸೈನನ್ನು ಮಾಡಿರಬೇಕು. ಆ ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ 2ನೇ ನೋಟ್ ಏನಂದರೆ ಟು ಮಾರ್ಕ್ ಆಬ್ಸೆಂಟ್ ಎಂಟರ್ A, ಇಟ್ ವಿಲ್ ಬಿ ಆಟೋಮೆಟಿಕಲಿ ಕನ್ವರ್ಟೆಡ್ ಟು AB. ಅಂದರೆ ನೀವೇನಾದರೂ ಯಾವುದಾದ್ರೂ ಮಗು ಆಬ್ಸೆಂಟ್ ಆಗಿದ್ದರೆ ಆ ಕಾಲಮಲ್ಲಿ ನೀವು ಜಸ್ಟ್ ಕ್ಯಾಪಿಟಲ್ A ಅಂತ ಟೈಪ್ ಮಾಡಿದರೆ ಸಾಕು, ಆಟೋಮೆಟಿಕಲಿ ಅದು AB ಅಂತ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಸರ್ಚ್ ಕೊಟ್ಟಾಗ ಕೆಳಗಡೆ ನಿಮ್ಮ ಶಾಲೆ ಹೆಸರು, ಆಮೇಲೆ ಪ್ರತಿಯೊಂದು ವಿಷಯಗಳು ಜೊತೆ ಅದರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಎಂಟರ್ ಸ್ಟೂಡೆಂಟ್ಸ್ ರಿಸಲ್ಟ್ ಅಂತೇಳಿ ಈ ಕಾಲಮಲ್ಲಿ ನಿಮ್ಮ ಶಾಲೆಯ ಎಲ್ಲ ಮಕ್ಕಳ ಹೆಸರು, ಎನ್ರೋಲ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ. ಅಟೆಂಡೆನ್ಸ್ ಕೂಡ ಪರ್ಸೆಂಟೇಜ್ ತೋರಿಸುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದಕ್ಕಿಂತ ಮುಂಚೆ ನೀವು ಪ್ರತಿ ತಿಂಗಳು ಮಕ್ಕಳ ಫೆಬ್ರವರಿವರೆಗಿನ ಮಾರ್ಚ್ವರೆಗಿನ ಎಲ್ಲ ಅಟೆಂಡೆನ್ಸನ್ನು ಹಾಕಿರಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮಕ್ಕಳು ಕಡಿಮೆ ಸಂಖ್ಯೆಯಲ್ಲಿ ಡಿಸ್ಪ್ಲೇ ಆದರೆ ಶೋ ಅಂತಿದೆಯಲ್ಲ, ಇಲ್ಲಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಎಲ್ಲ ಮಕ್ಕಳು ಡಿಸ್ಪ್ಲೇ ಆಗುತ್ತೆ. ಈಗ ಮಾರ್ಕ್ಸ್ ಎಂಟ್ರಿಯನ್ನು ನೋಡೋಣ. ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಇದೆ, ನೆಕ್ಸ್ಟ್ ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಲ್, ಸೈನ್ಸ್, ಈ ರೀತಿ 6 ವಿಷಯಗಳಲ್ಲಿ ಅವರು ತೆಗೆದುಕೊಂಡಂತಹ ಮಾರ್ಕ್ಸ್ ಮತ್ತು ಗ್ರೇಡ್ ಅಂತ 2 ಕಾಲಮ್ ಇದೆ. ಇವು ಕನ್ನಡದಲ್ಲಿ ಔಟ್ ಆಫ್ 30 ಮಗು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದೆ ಅನ್ನೋದನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು 1ನೇ ಮಗು 25 ಅಂಕಗಳು ಅಂತ ಟೈಪ್ ಮಾಡ್ತಿದ್ದೀನಿ ನೋಡಿ, ಆಟೋಮೆಟಿಕಲಿ ಗ್ರೇಡ್ A ಅಂತ ತಗೊಳ್ತಿದೆ. ನೆಕ್ಸ್ಟ್ 2ನೇ ಮಗು 15 ಮಾರ್ಕ್ಸ್ ತೊಗೊಂಡಿದೆ, 15 ಅಂತ ಟೈಪ್ ಮಾಡಿದ್ದೀನಿ, B+ ಅಂತ ಆಲ್ರೆಡಿ ಸೆಲೆಕ್ಟ್ ಆಯಿತು. ಇದೇ ರೀತಿ ಇಂಗ್ಲೀಷಲ್ಲಿ ಕೂಡ ಸೇಮ್ 22 ತೊಗೊಂಡಿದ್ರೆ A, 14 ತೊಗೊಂಡಿದ್ರೆ B, ಈ ರೀತಿ ಗ್ರೇಡ್ಗಳನ್ನು ಹಾಕ್ತಾ ಹೋಗಬೇಕು. ಒಂದು ವೇಳೆ ಯಾವುದಾದ್ರೂ ಮಗು ಆಬ್ಸೆಂಟ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಹಿಂದಿ ಕಾಲಮಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು, ಕ್ಯಾಪಿಟಲ್ A ಅಂತ ನೀವು ಟೈಪ್ ಮಾಡಿಬಿಟ್ರೆ ಅಲ್ಲಿ AB ಅಂತೇಳಿ ಆಬ್ಸೆಂಟ್ ಅಂತ ತಗೊಳುತ್ತೆ. ಇದೇ ರೀತಿ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಲ್, ಸೈನ್ಸ್ 6 ವಿಷಯಗಳು
ಒಟ್ಟಿಗೆ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸಬ್ಮಿಟ್ ಅಂತ ಆಪ್ಷನ್ ಇದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ 6 ವಿಷಯಗಳ ರಿಸಲ್ಟನ್ನು ಒಟ್ಟಿಗೆ ರೆಡಿ ಮಾಡಿಕೊಂಡು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಡಾಟಾ SA2 ರಿಸಲ್ಟ್ ಸ್ಯಾಟ್ಸಲ್ಲಿ ಸೇವ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ನಮ್ಮ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.